ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು 4th ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯಪುಸ್ತಕದ ಗದ್ಯ 2 ಅತಿ ಭಕ್ತ ಈ ಪಾಠದ ಅಭ್ಯಾಸವನ್ನು ಕಲಿಯೋಣ. ಕ್ವಶನ್ ನಂಬರ್ 1, ಪದಗಳ ಅರ್ಥ ತಿಳಿಯಿರಿ. ವರ್ಡ್ ಮೀನಿಂಗ್ಸ್: ಬರಿಗೈ, ಏನೂ ಸಿಗದೆ, ಎಂಟಿ ಹ್ಯಾಂಡ್. ದಿಕ್ಕು ತೋಚದೆ, ಏನೂ ಮಾಡಲು ಗೊತ್ತಾಗದೆ, ಪ್ಯಾನಿಕ್. ಬಲೆ, ದಾರದಿಂದ ಹೆಣೆದದ್ದು, ನೆಟ್. ಅಪರೂಪ, ಸಾಮಾನ್ಯವಲ್ಲದ, ರೇರ್. ಸ್ಮರಣೆ, ನೆನಪು, ರಿಮೆಂಬರ್. ನಿಸ್ವಾರ್ಥ, ತನಗಾಗಿ ಅಲ್ಲದೆ, ಸೆಲ್ಫಿಶ್. ಕ್ವಶನ್ ನಂಬರ್ 2, ಕೆಳಗಿನ ಪದಗಳ ಅಕ್ಷರಗಳು ಚೆಲ್ಲಾಪಿಲ್ಲಿಯಾಗಿವೆ. ಅಕ್ಷರಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಬರೆಯಿರಿ. ಅನ್ಸ್ಕ್ರ್ಯಾಂಬಲ್ ದ ಲೆಟರ್ಸ್. ಉದಾಹರಣೆ: ಎಕ್ಸಾಂಪಲ್: ತ, ಭ, ತಿ, ಅ, ಅತಿ ಭಕ್ತ. ಗ, ಬಿ, ದಾಸಿ, ಬೀಸಿದಾಗ. ರುವದೆ, ದೇವರು, ದೇವರು. ಯ, ಹಾಸ, ಸಹಾಯ. ಉ, ನೇರ, ನೆರವು, ನೇರವು. ಕ್ವಶನ್ ನಂಬರ್ 3, ವಿರುದ್ಧ ಪದಗಳನ್ನು ಬರೆಯಿರಿ. ರೈಟ್ ಅಪೋಸಿಟ್ ವರ್ಡ್ಸ್. ಜೀವ, ನಿರ್ಜೀವ. ದೊಡ್ಡ, ಸಣ್ಣ. ಆಸೆ, ನಿರಾಸೆ. ಸುಖ, ದುಃಖ. ಸ್ವಾರ್ಥ, ನಿಸ್ವಾರ್ಥ. ಶಕ್ತಿ, ನಿಶಕ್ತಿ. ಕ್ವಶನ್ ನಂಬರ್ 4, ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋವಿಂಗ್: ಮೀನು, ಬಲೆ. ಹಣ, ಮಾರಿ. ಬಂಗಾರ, ಬಣ್ಣ. ನದಿ, ತೀರ. ಕ್ವಶನ್ ನಂಬರ್ 5, ಕೆಳಗಿನ ವಾಕ್ಯಗಳಲ್ಲಿನ ಸರಿ ತಪ್ಪನ್ನು ಗುರುತಿಸಿ. ಟ್ರೂ ಆರ್ ಫಾಲ್ಸ್? ಅತಿ ಭಕ್ತನು ಬಲೆ ಹಾಕಿದಾಗ ಸಿಗುವ ಎರಡನೇ ಮೀನನ್ನು ದೇವರಿಗೆ ಅರ್ಪಿಸುತ್ತಿದ್ದನು. ತಪ್ಪು. ಅಂದು ಹೆಂಡತಿ ಮಕ್ಕಳೆಲ್ಲರೂ ಉಪವಾಸವಿರಲಿಲ್ಲ. ತಪ್ಪು. ದೇವರು ಅತಿ ಭಕ್ತನ ವ್ರತನಿಷ್ಠೆಯನ್ನು ನೋಡಿ ಸಂತೋಷಪಟ್ಟನು. ಸರಿ. ವ್ರತವನ್ನು ತಪ್ಪದಂತೆ ಆಚರಿಸುವ ಶಕ್ತಿ ಕೊಡು ಎಂದು ಅತಿ ಭಕ್ತನು ಕೇಳಿದನು. ಸರಿ. ಕ್ವಶನ್ ನಂಬರ್ 6, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 ಸೆಂಟೆನ್ಸ್. ಪ್ರಶ್ನೆ 1, ಅತಿ ಭಕ್ತನು ಮಾಡುತ್ತಿದ್ದ ಕೆಲಸ ಯಾವುದಾಗಿತ್ತು? ಉತ್ತರ: ಅತಿ ಭಕ್ತನು ಮೀನು ಹಿಡಿಯುವ ಕೆಲಸ ಮಾಡುತ್ತಿದ್ದನು. ಪ್ರಶ್ನೆ 2, ನದಿಯು ಎಲ್ಲಿ ಹರಿಯುತ್ತಿತ್ತು? ಉತ್ತರ: ಶಿವಪುರ ಎಂಬ ಊರ ಪಕ್ಕದಲ್ಲಿ ನದಿಯು ಹರಿಯುತ್ತಿತ್ತು. ಪ್ರಶ್ನೆ 3, ಅತಿ ಭಕ್ತನು ಏನನ್ನು ಆಚರಿಸುತ್ತಿದ್ದನು? ಉತ್ತರ: ಅತಿ ಭಕ್ತನು ಒಂದು ವ್ರತವನ್ನು ಆಚರಿಸುತ್ತಿದ್ದನು. ಪ್ರಶ್ನೆ 4, ಬಲೆಯಲ್ಲಿ ಸಿಕ್ಕಿಬಿದ್ದ ದೊಡ್ಡ ಮೀನಿನ ಬಣ್ಣ ಯಾವುದಾಗಿತ್ತು? ಉತ್ತರ: ಬಲೆಯಲ್ಲಿ ಸಿಕ್ಕಿಬಿದ್ದ ದೊಡ್ಡ ಮೀನಿನ ಬಣ್ಣ ಬಂಗಾರದ ಬಣ್ಣ. ಪ್ರಶ್ನೆ 5, ಅತಿ ಭಕ್ತನು ಬರಿಗೈಯಲ್ಲಿ ಮನೆಗೆ ಬರಲು ಕಾರಣವೇನು? ಉತ್ತರ: ಎಷ್ಟು ಬಾರಿ ಪ್ರಯತ್ನಿಸಿದರೂ ಬಂಗಾರ ಬಣ್ಣದ ಮೀನು ಬಲೆಯಲ್ಲಿ ಸಿಕ್ಕಿಕೊಳ್ಳುತ್ತಿತ್ತು. ಇದರಿಂದ ದಿಕ್ಕು ತೋಚದಂತಾಗಿ ಅತಿ ಭಕ್ತ ಬರಿಗೈಯಲ್ಲಿ ಮನೆಗೆ ಬಂದನು. ಅತಿ ಭಕ್ತನ ಬಲೆಯಲ್ಲಿ ದೇವರು ಏಕೆ ಸಿಕ್ಕಿಕೊಂಡು ಬಂದನು? ಉತ್ತರ: ಅತಿ ಭಕ್ತನ ವ್ರತನಿಷ್ಠೆಯನ್ನು ನೋಡಿ ದೇವರು ಬಲೆಯಲ್ಲಿ
ಸಿಕ್ಕಿಕೊಂಡು ಬಂದನು. ಪ್ರಶ್ನೆ 7. ಸಂಕಷ್ಟದಲ್ಲಿರುವವರಿಗೆ ಏನು ಮಾಡಬೇಕೆಂದು ದೇವರು ಅತಿಭಕ್ತನಿಗೆ ತಿಳಿಸಿದನು? ಉತ್ತರ: ಸಂಕಷ್ಟದಲ್ಲಿರುವವರಿಗೆ ಸದಾ ನೆರವು ನೀಡುವ ಮನಸ್ಸು ನಿನ್ನದಾಗಿರಲಿ ಎಂದು ದೇವರು ಅತಿಭಕ್ತನಿಗೆ ತಿಳಿಸಿದನು. ಕ್ವಶನ್ ನಂಬರ್ 7. ನಾಮಪದ ವ್ಯಕ್ತಿ, ಸ್ಥಳ, ಪ್ರಾಣಿ ಮತ್ತು ವಸ್ತುಗಳ ಹೆಸರುಗಳನ್ನು ತಿಳಿಸುವ ಪದವೇ ನಾಮಪದ. ಬಿಟ್ಟ ಸ್ಥಳಗಳಲ್ಲಿ ತುಂಬಿಸಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಉದಾಹರಣೆ: ಫಾರ್ ಎಕ್ಸಾಂಪಲ್, ವ್ಯಕ್ತಿ ಮನುಷ್ಯ, ರಮೇಶ್, ಸುಮನ್. ವ್ಯಕ್ತಿ ಅಂದರೆ ಯಾವುದಾದ್ರೂ ವ್ಯಕ್ತಿಗಳ ಹೆಸರುಗಳನ್ನು ಬರಿಬೇಕು ಫಾರ್ ನಿಮ್ಮ ಫ್ರೆಂಡ್ಸ್ ಆರ್ ಸಂಬಡಿ ಎಲ್ಸ್. ಸ್ಥಳ ಪ್ಲೇಸ್, ಬೆಂಗಳೂರು, ಮೈಸೂರು, ಗದಗ ಥರ ಯಾವುದಾದ್ರೂ ಊರ ಹೆಸರು ಬರಿಬೇಕು. ಹಾವೇರಿ, ಹುಬ್ಬಳ್ಳಿ, ವಿಜಯಪುರ. ನಮ್ಮೂರು ವಿಜಯಪುರ. ಪ್ರಾಣಿ: ಹುಲಿ, ಆನೆ, ನಾಯಿ, ಬೆಕ್ಕು, ಸಿಂಹ, ಕರಡಿ. ವಸ್ತುಗಳು: ಪುಸ್ತಕ, ಬಳಪ, ಪೆಟ್ಟಿಗೆ, ಪೆನ್ನು, ಕುರ್ಚಿ, ಕಲ್ಲು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಜ್ಞಾನರಾಶಿ ಚಾನಲ್. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್. ಹಲೋ ಎವ್ರಿವನ್,